ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಎಲ್ಲ ನಂದೇ ಇರುತ್ತೆ. ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ನಾನೇ ವಹಿಸ್ಕೋತಾ ಇದ್ದೀನಿ. ಆದರೆ ಮನೆಯವರು ಯಾರು ನನಗೆ ಮರ್ಯಾದೆ ಅನ್ನೋದೇ ಕೊಡ್ತಾ ಇಲ್ಲ. ಇವರಿಗೆ ಏನೇ ಬೇಕಂದ್ರೂ ಕೂಡ ಅದನ್ನು ನಾನೇ ಮಾಡಬೇಕಾಗತ್ತೆ. ಆದರೆ ನನಗೆ ಈ ಜಾಗದಲ್ಲಿ ಒಂದು ಮರ್ಯಾದೆ ಇಲ್ಲ, ಒಂದು ಗೌರವ ಇಲ್ಲ, ನನ್ನಿಂದನೇ ಇವೆಲ್ಲ ನಡೀತಾ ಇದೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅಹಂಕಾರದ ಮಾತುಗಳಿಂದ ಹಿರಿಯರಾಗಿದ್ದರೂ ಕೂಡ ನಮ್ಮನ್ನು ತುಚ್ಛವಾಗಿ 4 ಜನರ ಮುಂದ್ಗಡೆ ಮಾತಾಡ್ತಾ ಇದ್ದಾರೆ. ಈ ಸಮಸ್ಯೆ ನಿಮಗಿದೆಯಾ? ಹಾಗಿದ್ರೆ ನಾನು ಹೇಳುವಂಥ ಈ ಒಂದು ಸಣ್ಣ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ. ಸ್ಫಟಿಕ ಮಣಿಯನ್ನು ತಗೊಂಬರಬೇಕಾಗುತ್ತೆ. ನೀವು ಸ್ಫಟಿಕ ಮಣಿ ನಿಮಗೆ ಒರಿಜಿನಲ್ ಸಿಗುತ್ತೆ. ಭಾಳಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಮಾರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ 54 ಮಣಿ ಇರುವಂಥ ಒಂದು ಸರವನ್ನು ತಾವು ತಗೊಂಬರಬೇಕಾಗುತ್ತೆ. ಇದನ್ನು ತಂದು ಸೋಮವಾರ ದಿವಸ ಇದು ತಂದರೆ ಬಹಳ ಒಳ್ಳೆಯದು. ಇದನ್ನು ತಂದು ತಾವು ಧಾರಣೆ ಮಾಡ್ಕೊಳ್ಳಿ. ಎನಿ ಟೈಮ್ ಇದು ನಿಮ್ಮ ಕುತ್ತಿಗೆಯಲ್ಲಿರಲಿ, ಎನಿ ಟೈಮ್ ಇದನ್ನು ನೀವು ಧಾರಣೆ ಮಾಡ್ಕೊಂಡಿರಿ. ಆಗ ನೋಡಿ ನಿಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ. ನೀವಿಷ್ಟೆಲ್ಲ ಕಷ್ಟಪಟ್ಟು ನಿಮ್ಮವರಿಗಾಗಿ, ನಿಮ್ಮ ಮನೆಯವರಿಗಾಗಿ ಏನು ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಮನೆಯವರಿಗೆ ಮನವರಿಕೆ ಆಗಲು ಪ್ರಾರಂಭ ಆಗುತ್ತೆ. ಅಥವಾ ಆ ತುಚ್ಛವಾದಂಥ ಮಾತು, ಅಹಂಕಾರದ ಮಾತು, ದರ್ಪದ ಮಾತು ನಿಮ್ಮ ಮುಂದೆ ನಡೆಯಲ್ಲ, ಅಥವಾ ನಿಮಗೆ ಅವರು ಹೇಳಲ್ಲ. ಸೊ ಅದರಿಂದ ಯಾರಾದರೂ ಬೇಸತ್ತು ಹೋಗಿದ್ರೆ, ಎಲ್ಲ ನಾನು ಮನೆಗೆ ಮಾಡ್ತೀನಿ ಬಟ್ ನನ್ನ ಮನೆಯಲ್ಲಿ ನನಗೆ ಯಾವುದೇ ರೀತಿಯಾದಂಥ ಒಂದು ಮರ್ಯಾದೆ ಇಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ಈ ಪರಿಹಾರ ನಿಮಗಾಗಿ. ಈ ಪರಿಹಾರವನ್ನು ಸೋಮವಾರ ದಿವಸ ನೀವು ತಂದು ಮಾಡಿದ್ರೆ ಒಳ್ಳೆಯದು. 108 ಮಣಿಗಳ ಸ್ಫಟಿಕ ಸಿಗುತ್ತೆ. ನಾನು ಹೇಳ್ತಾ ಇರೋದು 54 ಮಣಿ ಇರುವಂಥ ಒರಿಜಿನಲ್ ಸ್ಫಟಿಕವನ್ನು ತಗೊಂಡು ತಾವು ಧಾರಣೆ ಮಾಡ್ಕೊಳ್ಳಿ. ಬೇರೆ ಏನು ಮಂತ್ರ ಜಪ ಇತ್ಯಾದಿಗಳನ್ನ ಮಾಡಬೇಕಂದ್ರೆ ಏನೂ ಬೇಡ, ತಾವು ಧಾರಣೆ ಮಾಡ್ಕೊಳ್ಳಿ. ಏನು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ, ಮಾನಸಿಕವಾಗಿ ಎಷ್ಟರ ಮಟ್ಟಿಗೆ ನೀವು ತೃಪ್ತಿಯಾಗಿದ್ದೀರಾ, ಎಷ್ಟು ನೆಮ್ಮದಿ ಇದೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ. ಇದನ್ನು ಇನ್ನೊಬ್ಬರು ಕೂಡ ಮಾಡಬಹುದು. ಎಲ್ಲ ಇದೆ ಗುರು, ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ ಅನ್ನುವಂಥ ವ್ಯಕ್ತಿಗಳು ಕೂಡ ಇದೇ ಪರಿಹಾರವನ್ನು ನೀವು ಮಾಡಿ ನೋಡಿ. ಇದರಿಂದ ಬಹಳಷ್ಟು ಜನರಿಗೆ ಲಾಭವಾಗಿದೆ, ನಿಮಗೂ ಕೂಡ ಲಾಭವಾಗುತ್ತೆ. ಇದೇ ರೀತಿಯಾಗಿರುವಂಥ ವಿಚಿತ್ರವಾಗಿರುವಂಥ ಪರಿಹಾರ ಕ್ರಿಯೆಗಳನ್ನ ತಗೊಂಡು ಗುರುಭಕ್ತಿ ಜ್ಯೋತಿಷ್ಯ ಕೇಂದ್ರದ ಯೂಟ್ಯೂಬ್ ಮಾಧ್ಯಮದ ಮೂಲಕ ನಾನು ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.